Okay, third one. Third one. Limit of 1 cube plus 2 cube plus 3 cube plus dash n cube divided by 3 to the 3 into n to the power 4 plus 5n square plus 6 as n tends to infinity ಅಂತ ಇದೆ. ಇಲ್ಲಿ ನ್ಯೂಮರೇಟರ್ ಅನ್ನು ನಾವು ಲಿಮಿಟ್ ಆಫ್ ಇದು ಸಿಗ್ಮಾ ಎನ್ ಕ್ಯೂಬ್ ಆಯ್ತು ಡಿವೈಡೆಡ್ ಬೈ ಇಲ್ಲಿ ಎನ್ ಟು ದ ಪವರ್ 4 ಅನ್ನು ಔಟ್ಸೈಡ್ ತೆಗೆದ್ರೆ 3 ಪ್ಲಸ್ 5 ಬೈ ಎನ್ ಸ್ಕ್ವೇರ್ ಪ್ಲಸ್ 6 ಬೈ ಎನ್ ಟು ದ ಪವರ್ 4 ಆಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಆಯ್ತು. ಸಿಗ್ಮಾ ಎನ್ ಕ್ಯೂಬ್ ಅಂದರೆ ಎನ್ ಸ್ಕ್ವೇರ್ ಇಂಟು ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಲಿಮಿಟ್ ಆಫ್ ಆಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಡಿವೈಡೆಡ್ ಬೈ ಇದು ಎನ್ ಟು ದ ಪವರ್ 4 ಇಂಟು 3 ಪ್ಲಸ್ 5 ಬೈ ಎನ್ ಸ್ಕ್ವೇರ್ ಪ್ಲಸ್ 6 ಬೈ ಎನ್ ಕ್ಯೂಬ್ ವಿಚ್ ಈಸ್ ಈಕ್ವಲ್ ಟು ಇದನ್ನು ನೀವು ಇಲ್ಲಿ ಎನ್ ಸ್ಕ್ವೇರ್ ಅನ್ನು ಔಟ್ಸೈಡ್ ತೆಗೆದ್ರೆ ಬೇಕಾದರೆ ಒಮ್ಮೆ ಬರೀಬಹುದು ಲಿಮಿಟ್ ಆಫ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎನ್ ಸ್ಕ್ವೇರ್ ಇಂಟು ಎನ್ ಸ್ಕ್ವೇರ್ ಪ್ಲಸ್ 2n ಪ್ಲಸ್ 1 divided by 4 whole divided by n to the power 4 into 3 plus 5 by n square plus 6 by n cube. ಇಲ್ಲಿ ನೀವು ಪುನಃ n ಸ್ಕ್ವೇರ್ ಅನ್ನು ಔಟ್ಸೈಡ್ ತೆಗೆದ್ರೆ we get limit of n tends to infinity n to the power 4 into 1 plus 2 by n plus 1 by n square divided by 4 whole divided by n to the power 4 into 3 plus 5 by n square plus 6 by n cube. ಈಗ ನೀವು ಲಿಮಿಟಿಂಗ್ ವ್ಯಾಲ್ಯೂವನ್ನು ಅಪ್ಲೈ ಮಾಡಿದರೆ n to the power 4 n to the power 4 ಕ್ಯಾನ್ಸಲ್ ಆಗ್ತದೆ. ಇದೆಲ್ಲ ಝೀರೋ ನೋಡಿ. ಡಿವೈಡ್ ಬೈ n ಬಂದಾಗ ಇನ್ಫಿನಿಟಿ ಲಿಮಿಟ್ಸ್ ಅಲ್ಲಿ ಇದೆಲ್ಲ ಝೀರೋ ಆಯ್ತು ಲಿಮಿಟಿಂಗ್ ವ್ಯಾಲ್ಯೂ ಅಪ್ಲೈ ಮಾಡಿದ್ರೆ. ಹಾಗಾದ್ರೆ ಇಲ್ಲಿ ಯು ಗೆಟ್ 1/4 ಡಿವೈಡೆಡ್ ಬೈ 3 ಅಂತ ಸಿಗ್ತದೆ ವಿಚ್ ಈಸ್ ಈಕ್ವಲ್ ಟು 1/12. 1/12. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. This fourth one is very simple. It is standard form. We know that limit of n into square root of n square plus a minus n as n tends to infinity is equal to a by 2. ಇಲ್ಲಿ a ಇರುವಲ್ಲಿ 6 ಇದೆ. Therefore, limit of n into root of n square plus 6 minus n as n tends to infinity is equal to 6 by 2 equal to 3. 6 by 2 equal to 3. Option A. Next one, limit of root of 2 minus cos x minus 1 divided by x square as x tends to 0. ಇಲ್ಲಿ ನೀವು ನೋಡಿ ಲಿಮಿಟಿಂಗ್ ವ್ಯಾಲ್ಯೂ ಅನ್ನು ಅಪ್ಲೈ ಮಾಡಿದರೆ ಯು ಗೆಟ್ ರೂಟ್ ಆಫ್ 2 minus cos x cos 0 minus 1 divided by 0 square. cos 0 ಅಂದರೆ 1, ಇದು 2, 2 minus 1 ಅಂದರೆ 1, 1 minus 1 by 0 equal to 0 by 0. ಹಾಗಾಗಿ ಎಲ್ ಹಾಸ್ಪಿಟಲ್ ರೂಲ್. ಎಲ್ ಹಾಸ್ಪಿಟಲ್ ರೂಲ್ ಅಂದರೆ ಡಿರೈವೇಟಿವ್ ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿರೈವೇಟಿವ್ ಆಫ್ ಡಿನಾಮಿನೇಟರ್. ಈಗ ಡಿರೈವೇಟಿವ್ ಅನ್ನು ಅಪ್ಲೈ ಮಾಡುವಾಗ ಡಿರೈವೇಟಿವ್ ಆಫ್ ರೂಟ್ ಎಕ್ಸ್ ಅನ್ನು 1/2 ರೂಟ್ ಎಕ್ಸ್ ಇಂಟು ಆಮೇಲೆ ಇದಕ್ಕೆ ಪುನಃ ಡಿರೈವೇಟಿವ್ ಅಪ್ಲೈ ಮಾಡಬೇಕು. ಆಗ ಇದೇನಾಗ್ತದೆ ಅಂದರೆ ಲಿಮಿಟ್ ಆಫ್ 1/2 ರೂಟ್ ಆಫ್ 2 minus cos x into sin x 1 into 0 divided by x square into 2x. ಈಗ ನೋಡಿ ಇಲ್ಲಿ 2 ಗೆ 2 ಕ್ಯಾನ್ಸಲ್ ಆಗ್ತದೆ.
sin x by x as x tends to 0. ಈಗ ಇದೇನಾಯಿತು ಅಂದರೆ ಲಿಮಿಟ್ ಆಫ್ 1 by square root of 2 minus cos x into sin x by x ಫಾರ್ಮಿಗೆ ಬಂತು as x tends to 0. ಇದರ ವ್ಯಾಲ್ಯೂ 1 in the formula we have seen. ಇದರದ್ದು 2 minus cos 0 ಅಂದರೆ 1 ಆಗ್ತದೆ. ಸೊ we get 1 divided by square root of 2 minus cos 0 into 1. Cos 0 ಅಂದರೆ 1, 2 minus 1 ಅಂದರೆ 1, 1 by 1 is equal to 1. So therefore option x to the power half, half minus 1. One by 2 root x. ಸಾರಿ, ಇದು ಕ್ಯಾನ್ಸಲ್ ಆಗೋದಲ್ಲ, ಇದು ಕೆಳಗಡೆಗೆ ಬರುವಂಥದ್ದು. ಸೊ ಇಲ್ಲಿ ಏನಾಯ್ತು ಅಂದರೆ ದಿಸ್ 2 ವಿಲ್ ನಾಟ್ ಕ್ಯಾನ್ಸಲ್. ಸೊ ಇಟ್ ಕಮ್ಸ್ ಟು ಡಿನಾಮಿನೇಟರ್. ಇದು ನ್ಯೂಮರೇಟರ್ ಇಂದ ಡಿನಾಮಿನೇಟರ್ಗೆ ಬರುವುದು. ಇಲ್ಲಿ 2 ಕ್ಯಾನ್ಸಲ್ ಆಗುವುದಿಲ್ಲ. ಯು ಗೆಟ್ 1 by 2 ರೂಟ್ ಆಫ್ 2 ಮೈನಸ್ ಕಾಸ್ ಎಕ್ಸ್ ಇಂಟು 2x. ಹಾಗೆ ಇಲ್ಲಿ ಏನಾಗ್ತದೆ ಅಂದರೆ 2 ಇಂಟು 2 4 ಆಗ್ತದೆ. ಇದು 4 into square root of 2 minus cos 0 into 1, which is equal to 1 by 4. Sorry, not 1, 1 by 4. Option B. Option B. ಈಗ 1 minus cos 2x by x square ಅಂದರೆ ನಮಗೆ 2 ಸ್ಕ್ವೇರ್ ಅಂತ ಗೊತ್ತಿದೆ. 2 ಸ್ಕ್ವೇರ್ 1 minus cos 2x divided by x square ಅಂದರೆ 2 ಅಂತ ಗೊತ್ತಿದೆ. ಸಾರಿ, ಅದು p by 2 ಅಂತೇನೋ ಫಾರ್ಮುಲಾ ಇದೆ. ಸೊ ಅದರ್ವೈಸ್ ಯು ಕ್ಯಾನ್ ಅಪ್ಲೈ ದ ಎಲ್ ಹಾಸ್ಪಿಟಲ್ ರೂಲ್. ಸೊ ಈಗ ಇದರ ವ್ಯಾಲ್ಯೂ ಏನು ಅಂದರೆ ಅಕಾರ್ಡಿಂಗ್ ಟು ದ ಫಾರ್ಮುಲಾ, ವ್ಯಾಲ್ಯೂ ಆಫ್ ದಿಸ್ ಈಸ್ ಈಕ್ವಲ್ ಟು 2. ಅದರ ವ್ಯಾಲ್ಯೂ 2 ಇಂಟು ಸೈನ್ 5x ಬೈ ಸೈನ್ 3x. ಅದರ ವ್ಯಾಲ್ಯೂ 5 by 3 ಅಕಾರ್ಡಿಂಗ್ ಟು ದ ಫಾರ್ಮುಲಾ. ಸೊ ವಿ ಗೆಟ್ 10 by 3. ಜಸ್ಟ್ ಟ್ರೈ ಟು ರಿಕಾಲ್ ದ ರಿಸಲ್ಟ್. ಇದು ಪಿ ಸ್ಕ್ವೇರ್ ಬೈ, ಈಗ ಫಾರ್ಮುಲಾ ಹೇಗೆ ಅಂದರೆ ಲಿಮಿಟ್ ಆಫ್ 1 minus cos px divided by x square as x tends to 0 is equal to p square by 2 ಅಂತ ಇದೆ. ಈಗ ಇಲ್ಲಿ p ಇರುವ ಜಾಗದಲ್ಲಿ ಏನಿದೆ? p ಇರುವ ಜಾಗದಲ್ಲಿ 2 ಇದೆ. ಹಾಗಾಗಿ ಇದರ ವ್ಯಾಲ್ಯೂ 2 ಸ್ಕ್ವೇರ್ ಬೈ 2. ನಾನು ಅದನ್ನು ಡೈರೆಕ್ಟ್ 2 ಅಂತ ಬರೆದದ್ದು. ಒಂದು 2 ಕ್ಯಾನ್ಸಲ್ ಆಗ್ತದೆ. ಆಮೇಲೆ ಲಿಮಿಟ್ ಆಫ್ ಸೈನ್ mx divided by cos mx, sin mx divided by cos mx as x tends to 0 is equal to m by n ಅಂತ ಇದೆ. ಹಾಗಾದರೆ ಇಲ್ಲಿ ಲಿಮಿಟ್ ಆಫ್ sin 5x divided by sin 3x as x tends to 0 is equal to 5 by 3 ಅಂತ ಆಗ್ತದೆ. ಸೊ ಕಂಬೈನಿಂಗ್ ದೀಸ್ ಟು ರಿಸಲ್ಟ್, ಇದು 2 square by 2 is equal to 2. Combining these two result, limit of f of x into g of x is equal to, as x tends to a, ಅಂದರೆ limit of f of x as x tends to a into limit of g of x as x tends to a we have seen in the algebra of limits. ಸೊ ಹಾಗಾಗಿ ಇಲ್ಲಿ ಏನು ಮಾಡಬಹುದು ಅಂದರೆ ಇದನ್ನೆರಡನ್ನು ಮಲ್ಟಿಪ್ಲೈ ಮಾಡಬಹುದು. ಆಗ 2 into 5 by 3 equal to 10 by 3 ಅಂತ ಸಿಗ್ತದೆ. ಓಕೆ, ನೆಕ್ಸ್ಟ್, ಇದು ಕಂಟಿನ್ಯೂಸ್ ಫಂಕ್ಷನ್ ಆದರೆ ಇದರ ಮೀನಿಂಗ್ ಏನು ಅಂದರೆ, ಇಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ ಎ divided by x minus 2 as x is not equal to 2 and 2 which is x equal to 2. ಹಾಗಾದರೆ ಇಲ್ಲಿ
ಎಫ್ ಆಫ್ 2 ಈಸ್ ಈಕ್ವಲ್ ಟು 2 ಅಂತ ಅವರು ಕೊಟ್ಟಿದ್ದಾರೆ. ಈಗ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 2 ಅಂದರೆ ಲಿಮಿಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಆಸ್ ಎಕ್ಸ್ ಟೆನ್ಸ್ ಟು 2. ಈಗ ನೀವು ಇಲ್ಲಿ ಎಕ್ಸ್ ಇರುವಲ್ಲಿ 2 ಅನ್ನು ಅಪ್ಲೈ ಮಾಡಿದರೆ ಇದು 2 ಸ್ಕ್ವೇರ್ 4 ಆಗ್ತದೆ. 2 ಸ್ಕ್ವೇರ್ 4. ಆಮೇಲೆ ಇಲ್ಲಿ 2 ಮೈನಸ್ 2 0 ಬರ್ತದೆ. ಇಲ್ಲಿ 2a ಎಕ್ಸ್ ಈಕ್ವಲ್ ಟು 2 ಆದರೆ 2a ಪ್ಲಸ್ 4 0/0 ಅಂತ ಬರ್ತದೆ. 0/0 ಬಂದರೆ ಯು ಕ್ಯಾನ್ ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್. ಎಲ್ ಹಾಸ್ಪಿಟಲ್ ರೂಲ್ ಅಂದರೆ ನೀವು ಇದಕ್ಕೆ ಡಿರೈವೇಟಿವ್ ಅಪ್ಲೈ ಮಾಡಬೇಕು. ಎಕ್ಸ್ ಸ್ಕ್ವೇರ್ಡಿನ ಡಿರೈವೇಟಿವ್ 2x, ಡಿರೈವೇಟಿವ್ ಆಫ್ ಎ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಅಂದರೆ ಕಾನ್ಸ್ಟೆಂಟ್ ಇಂಟು ಡಿರೈವೇಟಿವ್ ಆಫ್ ದ ಫಂಕ್ಷನ್. ಎಕ್ಸಿನ ಡಿರೈವೇಟಿವ್ 1. ಹಾಗಾದರೆ ಇದು ಮೈನಸ್ ಆಫ್ ಎ ಪ್ಲಸ್ 2 ಇಂಟು 1 ಕಾನ್ಸ್ಟೆಂಟ್ ಇಂಟು 0 ಡಿವೈಡೆಡ್ ಬೈ ಎಕ್ಸಿನ ಡಿರೈವೇಟಿವ್ 1 ಆಸ್ ಎಕ್ಸ್ ಟೆನ್ಸ್ ಟು 2. ಈಗ ಇದಕ್ಕೆ 2 ಅನ್ನು ಅಪ್ಲೈ ಮಾಡಿದರೆ 2 ಇಂಟು 2 ಮೈನಸ್ ಎ ಮೈನಸ್ 2. ಹಾಗಾದರೆ ಇದು 2 ಮೈನಸ್ ಎ ಅಂತ ಆಯಿತು. 2 ಮೈನಸ್ ಎ. ಈಗ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 2. ಕಂಟಿನ್ಯೂಸ್ ಆದರೆ ಎಫ್ ಆಫ್ 2 ಈ ವ್ಯಾಲ್ಯೂವಿಗೆ ಈ ವ್ಯಾಲ್ಯೂ ಈಕ್ವಲ್ ಇರಬೇಕು. ಸಿನ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಎಫ್ ಈಸ್ ಕಂಟಿನ್ಯೂಸ್ only when limit of f of x as x tends to a at x equal to a is equal to f of a. ಇಲ್ಲಿ x equal to 2 ಅಂದರೆ f of 2 ಗೆ ಇದು ಈಕ್ವಲ್ ಇರಬೇಕು. ಸೊ therefore what we have here, we have 2 minus a is equal to 2. ಹಾಗಾದರೆ 2 ಗೆಟ್ ಕ್ಯಾನ್ಸಲ್ ಆಯಿತು. ಮೈನಸ್ ಎ ಈಕ್ವಲ್ ಟು 0, ದಟ್ ಇಂಪ್ಲೈಸ್ ಎ ಈಕ್ವಲ್ ಟು 0. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, 8th one. Limit of 1 minus tan x by 2, 1 minus tan x by 2 into 1 minus sin x divided by 1 plus tan x by 2 into pi minus 2x whole cube ಅಂತ ಇದೆ. ಈಗ ನೋಡಿ 1 minus tan x by 2 divided by 1 plus tan x by 2 ಅಂದರೆ tan of pi by 4 minus x by 2 ಅಂತ ಒಂದು ಫಾರ್ಮುಲಾ ಇದೆ. That is tan of pi by 4 minus a is equal to 1 minus tan a divided by 1 plus tan a ಅಂತ ಒಂದು ಫಾರ್ಮುಲಾ ಇದೆ. ಹಾಗಾದರೆ ಇದನ್ನು ನಾವು ಹೇಗೆ ಬರೀಬಹುದು ಅಂದರೆ ಲಿಮಿಟ್ ಆಫ್ tan of pi by 4 minus x by 2 as x tends to pi by 2 into 1 minus sin x ಅನ್ನು 1 minus cos of pi by 2 minus x divided by pi minus 2x whole cube ಅಂತ ಬರೀಬಹುದು. ಹೀಗೆ ಬರೀಬಹುದು. ಈಗ ಇಲ್ಲಿ ನೋಡಿ, ಇಲ್ಲಿ pi by 2 ಮೈನಸ್ ಎಕ್ಸ್ ಬರಬೇಕಾದ್ರೆ ಇದಕ್ಕೆ ನಾವು 2 ಇಂದ ಡಿವೈಡ್ ಮಾಡಬೇಕು. 2 ಇಂದ, ಅದು ಕ್ಯೂಬಲ್ಲಿ 2 ಇಂದ ಡಿವೈಡ್ ಮಾಡೋದು, ಕ್ಯೂಬಿನ ಒಳಗೆ 2 ಇಂದ ಡಿವೈಡ್ ಮಾಡೋದಂದ್ರೆ ಅಲ್ಲಿ 8 ಇಂದ ಮಲ್ಟಿಪ್ಲೈ ಮಾಡಿದಾಗ 8 ಇಂದ ಡಿವೈಡ್ ಮಾಡಿದಾಗ ಆಗ್ತದೆ. ಹಾಗಾಗಿ ಇಲ್ಲಿ ಇದನ್ನು ನೋಡಿ, 1 minute. This can be written as limit of tan of
pi by 4 minus x by 2 as x tends to pi by 2 into 1 minus cos ಅನ್ನು 2 sin squared x by 2 ಅಂದರೆ 2 sin squared x by 2 ಅಂದರೆ pi by 4 minus x by 2y divided by ಇಲ್ಲಿ ನಾವು pi by 2 ಇಂದ pi by 2 ತಗೊಳ್ಳುವ pi by 2 minus x whole cube into ಇಲ್ಲಿ 2 ಇಂದ ಡಿವೈಡ್ ಮಾಡುವುದಂದ್ರೆ 2 ಕ್ಯೂಬ್ ಇಂದ ಡಿವೈಡ್ ಮಾಡಿದ ಹಾಗೆ, ಹಾಗಾಗಿ 2 ಕ್ಯೂಬ್ ಇಂದ ಮಲ್ಟಿಪ್ಲೈ ಮಾಡಬೇಕು. Now we can write the same function as limit of tan of pi by 4 minus x by 2 divided into 2 sin squared of pi by 2 minus pi by 2 ಅಲ್ಲಿರೋದು pi by 4 minus x by 2 divided by ಇಲ್ಲಿ ಈ pi by 2 minus x whole cube ಅನ್ನು ನಾವು ಇದರ ಅಡಿಯಲ್ಲಿ ಒಂದು ಬರೆಯುವ pi by 2 minus x ಇಲ್ಲಿ pi by 2 minus x whole square ಅಂತ ಬರೆಯುವ into 1 by 2 cube. To write in the formula form ಇದು pi by 4 ಆಗಬೇಕು. ಹಾಗಾಗಿ ಒಂದು 2 ಅನ್ನು ಔಟ್ಸೈಡ್ ತೆಗೆದು ಡಿವೈಡ್ ಮಾಡುವ. ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿದಾಗ as x tends to pi by 2. So you get here limit of tan of pi by 4 minus x by 2 divided by 2 into pi by 4 minus x by 2. ನೋಡಿ ಈಗ ಇದು ಒಂದು ಫಾರ್ಮೇಟಿಗೆ ಬಂತು. x to the power pi by 2 into 2 sin square of pi by 4 minus x by 2 divided by 2 square into pi by 4 minus x by 2 whole square into 1 by 2 cube. So if you apply the limiting value, this is 1, this is 1 square ಇದೆ. ಹಾಗಾಗಿ ಇಲ್ಲಿ ಉಳಿಯುವಂಥದ್ದು ಯಾವುದು ಅಂದರೆ 1 by 2 into 1 by 2 square into 1 by 2 cube. ಆಮೇಲೆ ಮೇಲೆ ಒಂದು 2 ಇದೆ. ಈ 2 ಗೆ 2 ಕ್ಯಾನ್ಸಲ್ ಮಾಡುವ. ಓಕೆ, ಸೊ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಹಾಗೆ ಇದು 1 by 4 into 1 by 8 equal to 1 by 32. 1 by 32. Option C is the answer. Okay. Next one. If f of x equal to log of 1 plus ax minus 1 minus bx divided by x as x is not equal to 0 and k if x equal to 0. ಹಾಗಾದರೆ ಇಲ್ಲಿ is continuous at x equal to 0. Continuous ಆದರೆ ಕಂಡೀಷನ್ ಯಾವುದು? limit of f of x as x tends to 0 equal to f of 0. ಇಲ್ಲಿ f of 0 ಅಂದರೆ k ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವೀಗ a ಮತ್ತು b ಯ ವ್ಯಾಲ್ಯೂ ಅನ್ನು, ಸೊ k is equal to ಎಷ್ಟು ಅಂತ ನೋಡಬೇಕಾದ್ರೆ ಲಿಮಿಟ್ ಆಫ್ log of 1 plus ax minus log of 1 minus bx divided by x as x tends to 0 is equal to k ಅಂತ ಮಾಡಬೇಕು. ಈಗ ಇಲ್ಲಿ ನೀವು 0 x ಗೆ 0 ಅಪ್ಲೈ ಮಾಡಿದರೆ ಇದು log 1, ಇಲ್ಲೂ log 1, ಅದು ಕ್ಯಾನ್ಸಲ್ ಆಗ್ತದೆ. 0 by 0 ನಾಟ್ ಡಿಫೈನ್ಡ್. ಹಾಗಾಗಿ ಇದಕ್ಕೆ ನಾವು ಡಿರೈವೇಟ್ ಯೂಸ್ ಮಾಡಬೇಕು. ಯಾವುದಂದ್ರೆ ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಡಿವೈಡೆಡ್ ಬೈ ಜಿ ಡ್ಯಾಶ್ ಎಕ್ಸ್. ಎಲ್ಲ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಬೇಕು.
ಎಕ್ಸ್ ಟೆನ್ಸ್ ಟು 0. ಈಗ ಡಿರೈವೇಟಿವ್ ಆಫ್ ಲಾಗ್ ಎಕ್ಸ್ ಈಕ್ವಲ್ ಟು 1/x ಅಂತ ಒಂದು ಫಾರ್ಮುಲಾ ಇದೆ. ಹಾಗಾಗಿ ಇಲ್ಲಿ ಲಾಗ್ ಆಫ್ 1 ಪ್ಲಸ್ ಎ ಎಕ್ಸ್ ಇದೆಯಲ್ಲ, ಇದರ ಡಿರೈವೇಟಿವ್ ಏನಾಗ್ತದೆ ಅಂದರೆ ಲಿಮಿಟ್ ಆಫ್ 1/1 ಪ್ಲಸ್ ಎ ಎಕ್ಸ್. ಇಲ್ಲಿ ಪುನಃ ಫಂಕ್ಷನ್ ಇದ್ದ ಕಾರಣ ಈ ಎ ಇಂದ ನಾವು ಮಲ್ಟಿಪ್ಲೈ ಮಾಡಬೇಕು ಇಂಟು ಎ ಮೈನಸ್ 1/1 ಮೈನಸ್ ಬಿ ಎಕ್ಸ್ ಇಂಟು ಮೈನಸ್ ಬಿ ಆಗ್ತದೆ. ಮೈನಸ್ ಬಿ ಡಿವೈಡೆಡ್ ಬೈ 1 ಆಸ್ ಎಕ್ಸ್ ಟೆನ್ಸ್ ಟು 0. ಈಗ 0 ಇಲ್ಲಿ ಲಿಮಿಟಿಂಗ್ ವ್ಯಾಲ್ಯೂ ಅಪ್ಲೈ ಮಾಡಿದರೆ ಇದು 0 ಆಯಿತು. ಯಾವುದು ಎ ಎಕ್ಸ್ 0 ಆಯಿತು. ಆಗ ಏನಾಗ್ತದೆ ಅಂದರೆ 1/1 ಪ್ಲಸ್ 0 ಇಂಟು ಎ ಮೈನಸ್ ಆಫ್ ಮೈನಸ್ ಪ್ಲಸ್ ಪ್ಲಸ್ ಬಿ ಡಿವೈಡೆಡ್ ಬೈ 1 ಮೈನಸ್ 0 ಹೋಲ್ ಡಿವೈಡೆಡ್ ಬೈ 1. ಇದು 1 ಆಯಿತು. ಇದು ಎ ಪ್ಲಸ್ ಬಿ. ಎ ಪ್ಲಸ್ ಬಿ ವಿಚ್ ಈಸ್ ನಥಿಂಗ್ ಬಟ್ ಕೆ. ಹಾಗಾಗಿ ವಿಚ್ ಈಸ್ ಈಕ್ವಲ್ ಟು ಕೆ ಸಿನ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಸೊ ಇಟ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಆಪ್ಷನ್ ಬಿ ಅಂತ ಆನ್ಸರ್. ಓಕೆ, ನೋಡಿ ಎಫ್ ಆಫ್ 2 ಈಕ್ವಲ್ ಟು 4. ಎಫ್ ಆಫ್ 2 ಈಕ್ವಲ್ ಟು 4. 2 into f of x divided f dash 2 is equal to 4. F of 2 equal to 4. F dash 2 is also equal to 4. Limit of x into f of 2 minus 2 into f of x divided by x minus 2. ಈಗ ಇಲ್ಲಿ limit of f of x divided by g of x as x tends to 0 is equal to limit of f dash x divided by g dash x as x tends to 0 ಅಂತ ನಾವು ಅಪ್ಲೈ ಮಾಡಿದ್ರೆ ಇದು ಏನಾಗ್ತದೆ ಅಂದರೆ ಲಿಮಿಟ್ ಆಫ್ x ಇನ ಡಿರೈವೇಟಿವ್ 1 ಇಂಟು ಎಫ್ ಆಫ್ 2 ಮೈನಸ್ 2 ಇಂಟು ಎಫ್ ಡ್ಯಾಶ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ 0. ಎಕ್ಸ್ ಇನ ಡಿರೈವೇಟಿವ್ 1, 2 ಇನ ಡಿರೈವೇಟಿವ್ 0 ಆಸ್ ಎಕ್ಸ್ ಟೆನ್ಸ್ ಟು 2. ಎಕ್ಸ್ ಟೆನ್ಸ್ ಟು 2. ಈಗ ಇಲ್ಲಿ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಲಿಮಿಟ್ ಅನ್ನು ಅಪ್ಲೈ ಮಾಡಿದಾಗ ಎಫ್ ಆಫ್ 2 ಮೈನಸ್ ಎಫ್ ಡ್ಯಾಶ್ 2 ಇಂಟು 2 ಇಂಟು ಎಫ್ ಡ್ಯಾಶ್ ಎಕ್ಸ್ ಇರುವಲ್ಲಿ 2 ಅಪ್ಲೈ ಮಾಡೋದು ಡಿವೈಡೆಡ್ ಬೈ 1 ಅಂತ ಆಗ್ತದೆ. ಎಫ್ ಆಫ್ 2 ಎಷ್ಟು 4. 4 ಮೈನಸ್ 2 ಇಂಟು ಎಫ್ ಡ್ಯಾಶ್ 2 ಅಂದ್ರೆ 4. 4 ಮೈನಸ್ 2 ಇಂಟು 4 8 ಈಕ್ವಲ್ ಟು ಮೈನಸ್ 4. ಆಪ್ಷನ್ ಸಿ. Next one, limit of 3 to the power n plus 4 to the power n whole to the power 1 by n ಅಂತ ಇದೆ. ಈಗ ನೋಡಿ ಇಲ್ಲಿ 3 to the power n as n tends to infinity ಅಂತ ಇದೆ. ಇದನ್ನೀಗ ಫಾರ್ಮಿಗೆ ತರುವ ನಾವು, ಅಥವಾ ಇಲ್ಲಿ ಡಿನಾಮಿನೇಟರಿನಲ್ಲಿ ಎನ್ ಬರುವ ಹಾಗೆ ಮಾಡಬಹುದು. ಸೊ ಲಿಮಿಟ್ ಆಫ್ ಇಲ್ಲಿ 3 ಟು ದ ಪವರ್ ಎನ್ ಅನ್ನು ನೀವು ಔಟ್ ಸೈಡ್ ತೆಗೆದ್ರೆ 3 ಟು ದ ಪವರ್ ಎನ್ ಇಲ್ಲಿ 1 ಆಗ್ತದೆ, ಪ್ಲಸ್ 4 ಟು ದ ಪವರ್ ಎನ್ ಡಿವೈಡೆಡ್ ಬೈ 3 ಟು ದ ಪವರ್ ಎನ್ ಆಗ್ತದೆ. ಹಾಗಾದ್ರೆ ನಾವು ಇಲ್ಲಿ ಇದು ದೊಡ್ಡದಾಗ್ತದೆ, ಇದು ಸಣ್ಣದಾಗಬೇಕು. ಹಾಗಾದ್ರೆ 3 ಟು ದ ಪವರ್ ಎನ್ ಅಲ್ಲ, 4 ಟು ದ ಪವರ್ ಎನ್ ಅನ್ನು ಔಟ್ ಸೈಡ್ ತೆಗೆಯುವ. Say limit of
If you take 4 to the power n outside in this, 4 to the power n outside, ಆಗ ಇದು 3 to the power n divided by 4 to the power n minus 1, isn't it? So whole to the power 1 by n as n tends to infinity. So here, if we apply ab to the power m is equal to a to the power m into b to the power m, ಇದೇನಾಗ್ತದೆ ಅಂದರೆ ಲಿಮಿಟ್ ಆಫ್ 4 to the power n whole to the power 1 by n into 3 by 4 whole to the power n minus 1, minus ಅಲ್ಲ plus, here it is plus, there is no minus at all, whole to the power 1 by n as n tends to infinity. ಇಲ್ಲಿ n get cancelled, which is equal to 4 into limit of 3 by 4 whole to the power n plus 1 whole to the power 1 by n. ಈಗ as n tends to infinity. ಈಗ ಫ್ರಾಕ್ಷನ್ ಇನ ಪವರ್ ಇನ್ಫಿನಿಟಿ ಆದರೆ ಅದರ ವ್ಯಾಲ್ಯೂ 0 ಅಂದರೆ ಕಡಿಮೆ ಆಗ್ತಾ ಹೋಗೋದು. ಸೊ 4 ಇಂಟು ಲಿಮಿಟಿಂಗ್ ವ್ಯಾಲ್ಯೂ ಅಪ್ಲೈ ಮಾಡಿದರೆ ಇದು 0 ಪ್ಲಸ್ 1 ಹೋಲ್ ಟು ದ ಪವರ್ 1 ಬೈ ಇನ್ಫಿನಿಟಿ ಅಂದರೆ 0, ವಿಚ್ ಈಸ್ ಈಕ್ವಲ್ ಟು 4 ಇಂಟು 1 ಈಕ್ವಲ್ ಟು 4. ಆಪ್ಷನ್ ಎ. So next one, 12th one. If f of x equal to sin x cos x, determinant of tan x, x cube x squared x 2x 1 1. ಸೊ ಇದು ಡಿಟರ್ಮಿನೆಂಟ್ಸ್ ಅನ್ನ ಎಕ್ಸ್ಪಾನ್ಷನ್ ಅನ್ನು ಮಾಡಬೇಕು. ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಇದರ ವ್ಯಾಲ್ಯೂ ಎಷ್ಟು ಅಂದರೆ ಸೈನ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಂಟು, ಇದನ್ನು ಮತ್ತೆ ಇದನ್ನು ಬಿಡುವುದು, ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರ್, ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಮೈನಸ್ 2x ಕ್ಯೂಬ್. ಇದನ್ನು ನೀವು ಸ್ಪ್ಲಿಟ್ ಮಾಡಿದರೆ, ಅಥವಾ ಇಲ್ಲಿ ನೀವು ಎಕ್ಸ್ ಸ್ಕ್ವೇರ್ ಅನ್ನು ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್, ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಕಾಸ್ ಎಕ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ 2x ಸ್ಕ್ವೇರ್ಡ್ ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯೂಬ್ ಟ್ಯಾನ್ ಎಕ್ಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಟ್ಯಾನ್ ಎಕ್ಸ್ minus x cube tan x, right? Now it is the value of f of x. ಇದೀಗ ಲಿಮಿಟ್ ಆಫ್ f of x by x squared as x tends to 0 ಅಂದರೆ, as x tends to 0 ಅಂದರೆ ಲಿಮಿಟ್ ಆಫ್ f of x by x square as x tends to 0 ಅಂದರೆ ಲಿಮಿಟ್ ಆಫ್ x square sin x by x square as x tends to 0 minus x sin x by x square minus x cube cos x by x square plus 2x squared cos x by x square minus x cube tan x by x square, right? ಈಗ ನೋಡಿ,
ಇಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಆಗ ಇಲ್ಲಿ ಒಂದು ಎಕ್ಸ್ಗೆ ಈ ಒಂದು ಎಕ್ಸ್ ಕ್ಯಾನ್ಸಲ್ ಆಯಿತು. ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ಗೆ ಎಕ್ಸ್ ಕ್ಯೂಬ್ ಎಕ್ಸ್ ಉಳಿಯಿತು. ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ಗೆ ಎಕ್ಸ್ ಸ್ಕ್ವೇರ್ಡ್ ಕ್ಯಾನ್ಸಲ್ ಆಗ್ತದೆ. ಒಂದು ಗ್ಲಾಸ್ ನೀರು ಕೊಡು. ಬಾಟ್ಲ್ ಇಲ್ಲ, ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ಗೆ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಗಿ ಎಕ್ಸ್ ಉಳಿಯಿತು. ಸೊ ವಿ ಗೆಟ್ ಹಿಯರ್ ಲಿಮಿಟ್ ಆಫ್ x tends to 0 sin x minus sin x by x minus x cos x plus 2 cos x minus x tan x ಹೀಗೆ ಬರ್ತದೆ. ಸೊ ಇಫ್ ಯು ಅಪ್ಲೈ ದ ಲಿಮಿಟಿಂಗ್ ವ್ಯಾಲ್ಯೂ, ಇದೇನಾಗ್ತದೆ, sin 0 minus its limiting value sin x by x as x tends to 0 is equal to 1. ಇಲ್ಲಿ minus 0 into cos 0 plus 2 into cos 0 minus 0 into tan 0. ಈಗ sin 0 ಅಂದ್ರೆ sin 0 equal to 0. Minus 1, ಇದು 0, ಇದು plus 2, ಇದು 0. So minus 1 plus 2 equal to 1. So you get here 1. So answer is option D. Option D is the answer. Okay, next one. Limit of 1 by x minus log of 1 plus x divided by x square as x tends to 0. So you can simplify this by taking the LCM, or you can take out 1 by x outside. If you take 1 by x outside, you will get 1 by x into 1 minus log of 1 plus x divided by 1x. Otherwise, you can take LCM. See here, limit of x minus log of 1 plus x divided by x square as x tends to 0. ಈಗ ಇಲ್ಲಿ ನೀವು 0 ಅಪ್ಲೈ ಮಾಡಿದ್ರೆ 0 minus log 1 ಅಂದ್ರೆ 0, 0 by 0. So you can apply L hospital rule. That is limit of f dash x divided by g dash x as x tends to 0. ಇಲ್ಲೂ 0 by 0 ಬಂದ್ರೆ ಮತ್ತೆ ಪುನಃ ಲಿಮಿಟ್ ಆಫ್ ಎಫ್ ಡಬಲ್ ಡ್ಯಾಶ್ ಎಕ್ಸ್ ಅಂದ್ರೆ ಪುನಃ ಡಿರೈವೇಟಿವ್ ಮಾಡೋದು g ಡಬಲ್ ಡ್ಯಾಶ್ ಎಕ್ಸ್. ಹಾಗೆ ಇಲ್ಲಿ ಏನಾಗ್ತದೆ ಅಂದ್ರೆ ಲಿಮಿಟ್ ಆಫ್ ಎಕ್ಸಿನ ಡಿರೈವೇಟಿವ್ 1 ಮೈನಸ್ 1 ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸಿನ ಡಿರೈವೇಟಿವ್ 1 ಪ್ಲಸ್ ಎಕ್ಸ್ 1 ಬೈ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2x ಆಸ್ ಎಕ್ಸ್ ಟೆನ್ಸ್ ಟು 0. ಸೊ ಪುನಃ ನೀವು ಇಲ್ಲಿ 0 ಅಪ್ಲೈ ಮಾಡಿದರೆ ಯು ಗೆಟ್ 1 ಮೈನಸ್ 1 0 0 0 ಬರ್ತದೆ. ಸೊ ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ ಆಫ್ 1 ಇನ ಡಿರೈವೇಟಿವ್ 0, 1 ಬೈ 1 ಪ್ಲಸ್ ಎಕ್ಸ್ ಇನ ಡಿರೈವೇಟಿವ್ ಮೈನಸ್ ಈಗ ಡಿರೈವೇಟಿವ್ ಆಫ್ 1 ಬೈ ಎಕ್ಸ್ ಡಿರೈವೇಟಿವ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್. ಹಾಗಾದ್ರೆ ಇದರ ವ್ಯಾಲ್ಯೂ ಎಷ್ಟಾಗ್ತದೆ, ಮೈನಸ್ ಆಫ್
minus 1 by 1 plus x whole square divided by 2 ಅಂತ ಆಯ್ತು. 2x, x into 1 ಇದು 2 as x tends to 0. ಈಗ ಅಪ್ಲೈ ಮಾಡ್ಬೋದು ನೋಡಿ. 0 ಮೈನಸ್ ಮೈನಸ್ ಪ್ಲಸ್ ಆಯಿತು. ಸೊ 1 divided by 1 plus 0 square divided by 2. ಇದರದ್ದು 1, so 1 by 2. 1 by 2 is the answer. 1 by 2, option B. So next one, limit of a to the power x minus b to the power x divided by e to the power x minus 1. ಇದಕ್ಕೆ ನಾವು ಬೇಕಾದರೆ ಡಿರೈವೇಟಿವ್ ಅಪ್ಲೈ ಮಾಡ್ಬೋದು. a to the power x in the derivative of a to the power x is equal to a to the power x into log e. a to the power x into log e. ಓಕೆ, ಹಾಗಾದರೆ ಲಿಮಿಟ್ ಆಫ್ ಇದಕ್ಕೆ ಲಾಗ್ ಡಿರೈವೇಟಿವ್ ಅಪ್ಲೈ ಮಾಡಿದರೆ a to the power x into log a minus b to the power x into log b divided by e to the power x in the derivative e to the power x as x tends to 0. ಈಗ ನೀವು ಲಿಮಿಟಿಂಗ್ ವ್ಯಾಲ್ಯೂ ಅಪ್ಲೈ ಮಾಡ್ಬೋದು. ಆಗ a to the power 0 into log a minus b to the power 0 into log b divided by e to the power 0. ಇದು a to the power 0 ಅಂದರೆ 1 into log a minus 1 into log b divided by 1. So log a minus log b which is equal to log of a by b. ಇದು ಫಾರ್ಮುಲಾ. ಇದು ಲಾಗ್ ಅಲ್ಲಿ ಮೈನಸ್ ಮಾಡೋದಂದ್ರೆ ನಂಬರ್ಸ್ ಅನ್ನು ಡಿವೈಡ್ ಮಾಡೋದು. ನೆಕ್ಸ್ಟ್ ಒನ್, ಲಿಮಿಟ್ ಆಫ್ e to the power tan x minus e to the power x. ಇದನ್ನು ಫಾರ್ಮುಲಾ ಫಾರ್ಮಿಗೆ ತರಲಿಕ್ಕೆ ಬೇಕಾಗಿ ನಾವು e to the power tan x by e to the power x minus 1 whole divided by tan x minus x as x tends to 0. ಈಗ ಇದೇನಾಯ್ತು ಅಂದ್ರೆ a to the power m divided by a to the power n ಅಂದ್ರೆ a to the power m minus n. You can write limit of e to the power x into e to the power tan x minus 1 minus x ಇದು ಮೇಲ್ಗಡೆ ಬರುವ ಮೈನಸ್ x minus 1 divided by tan x minus x as x tends to 0. e to the power x minus 1 divided by x as x tends to 0 is equal to 1. ಹಾಗಾದರೆ ಇಲ್ಲಿ ಇದರ ವ್ಯಾಲ್ಯೂ 1 ಆಯಿತು, ಇದು e to the power 0 ಆಯಿತು. ಸೊ e to the power 0 ಇಲ್ಲಿ ಲಿಮಿಟಿಂಗ್ ವ್ಯಾಲ್ಯೂ ಅಪ್ಲೈ ಮಾಡೋದು ಇಂಟು 1 ವಿಚ್ ಈಸ್ ಈಕ್ವಲ್ ಟು 1, ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಒನ್, ಇಟ್ ಈಸ್ ರಿಲೇಟಿಂಗ್ ಟು ದ ಫಾರ್ಮುಲಾ. ಅದು ಯಾವುದು ಫಾರ್ಮುಲಾ? ಲಿಮಿಟ್ ಆಫ್ x to the power n minus a to the power n divided by x minus a as x tends to a equal to n into a to the power n minus 1. ಇದು if f of x equal to x to the power 5 minus 32 divided by x minus 2 as x is not equal to 2 and k if x equal to 2 is continuous ಆಗಬೇಕಾದ್ರೆ limit of f of x as x tends to 2 equal to f of 2. f of 2 ಅಂದರೆ k. ಹಾಗಾದರೆ ಇದಕ್ಕೆ ನಮಗೆ ಯಾವ ವ್ಯಾಲ್ಯೂ ಸಿಗ್ತದ, ದಟ್ ಈಸ್ ಈಕ್ವಲ್ ಟು k. ನೌ ವಿ ವಿಲ್ ಸಿ ಲಿಮಿಟ್ ಆಫ್ x to the power 5 minus 32 divided by x minus 2 as x tends to 2 which is equal to limit of x to the power 5 minus ಈ 32 ಅನ್ನು
2 to the power 5 divided by x minus 2 as x tends to 2 ಅಂತ ಬರಿಬಹುದು, which is nothing but according to this formula n ಅಂದ್ರೆ 5 into 2 to the power 5 minus 1 is equal to 5 into 2 to the power 4 equal to 5 into 16 equal to 80, which is nothing but k, since the function is continuous. So option B. Okay, next one. If f of x equal to x cube plus x squared minus 16x plus 20 divided by x minus 2 whole square, x is not equal to 0 and f of 2 equal to k. If f of x is continuous for all x, then k is equal to, ಇಲ್ಲಿ ನೋಡಿಲ್ಲಿ the function is continuous ಆದರೆ limit of f of x as x tends to 2 equal to f of 2. ಅದರ ಹಾಗೆ limit of f of x as x tends to 2 equal to f of 2 equal to k. ಈಗ ಇಲ್ಲಿ ನಾವು 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ limit of x cube minus x squared minus 16x plus 20 divided by x minus 2 whole square as x tends to 2. ಇಲ್ಲಿ ನೀವು 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ 0 by 0 we get. ಹಾಗಾಗಿ ಇದನ್ನೀಗ ಎಲ್ಲ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿ ಡಿರೈವೇಟಿವ್ ಮಾಡುವ, which is equal to limit of 3x square minus 2x minus 16 divided by x squared in a derivative 2x, x minus 2 whole square 2 into x minus 2 as x tends to 2. ಪುನಃ ಇಲ್ಲಿ 2 ಅಪ್ಲೈ ಮಾಡಿದರೆ 0 ಸಿಗ್ತದೆ, ಪುನಃ ಡಿರೈವೇಟಿವ್ ಮಾಡಬೇಕು. 3 into x squared in a derivative 2x, ಹಾಗಿದ್ರೆ ಇದು 6x. So limit of x tends to 2, 6x minus 2 divided by 2 into 1 minus 0. ಇದು 2 in a derivative constant ಆದ ಕಾರಣ 0, x in a derivative 1. So ಇದಕ್ಕೆ ಲಿಮಿಟಿಂಗ್ ವ್ಯಾಲ್ಯೂ ಅಪ್ಲೈ ಮಾಡಿದರೆ you get 6 into 2 minus 2 divided by 2 is equal to 12 minus 2, 10 by 2 ಅಂದರೆ 5. The value of k is 5. X squared, sorry, here function is x cube plus, this is not minus, plus ಆಗಬೇಕು. See here, ಹಾಗಾದರೆ ಇಲ್ಲಿ ಕೂಡ ಪ್ಲಸ್ ಆಯಿತು, ಇಲ್ಲಿ ಪ್ಲಸ್. ಸೊ ಇದು 12 ಪ್ಲಸ್ 2 14 ಆಯಿತು. 14 by 2 is equal to 7. 7 is the answer. 7, option B. Next one, limit of sin of pi cos squared x divided by x squared is equal to, ಇದನ್ನು ಏನು ಬರೀಬಹುದು ಅಂದರೆ limit of sin of pi into cos squared ಅನ್ನು 1 minus sin squared x ಅಂತ ಬರೆಯುವುದು divided by x squared as x tends to 0, which is equal to limit of sin pi minus sin of sin square x divided by x square, sin pi by x square ಹೀಗೆ ಸ್ಪ್ಲಿಟ್ ಮಾಡಿ ಬರೆಯುವ as x tends to 0. So limit of
limit of pi sin squared x, sin squared x, sin of pi minus sin of pi minus pi sin squared x it is. Pi sin squared x, sin of pi minus sin squared x. Okay. Or you can use the formula. Say here, sin of pi minus pi sin squared x divided by x square, which is equal to sin of pi minus theta is equal to sin theta. ಹಾಗಾದರೆ limit of sin into pi sin squared x divided by x squared as x tends to 0. As x tends to 0. ಸೊ ಈಗ ಇಲ್ಲಿ ಏನು ಮಾಡಬಹುದು ಅಂದರೆ ಇಲ್ಲಿ ಸೈನ್ ಆಫ್ ದಿಸ್ ಮತ್ತಿದೆ. ಹಾಗಾದರೆ ವಿ ಕ್ಯಾನ್ ರೈಟ್ ಲಿಮಿಟ್ ಆಫ್ ಸೈನ್ ಆಫ್ pi sin squared x divided by pi sin squared x into pi sin squared x divide and multiply ಮಾಡೋದು divided by x squared. ಈಗ ನೋಡಿ ಇದರ as x tends to 0, ಇದರ ವ್ಯಾಲ್ಯೂ 1, ಇದರ ವ್ಯಾಲ್ಯೂ ಕೂಡ 1. ಯಾಕೆ ಲಿಮಿಟ್ ಆಫ್ sin x by x as x tends to 0 equal to 1. So we get here 1 into pi into 1 equal to pi. Option B. Next one, sin of f of x equal to sin of pi x divided by x squared plus 2. X squared plus 2x and k plus 1 by 2 x equal to 0 is continuous at x equal to 0. Then the value of k andre limit of f of x as x tends to 0 is equal to f of 0 andre k plus 1 by 2 anta ide. Hagadre how can we find the limiting value of the function? Limit of sin of phi x, sin of 5x divided by x squared plus 2x as x tends to 0 is equal to, we can take like this, limit of sin 5x by 5x into 5x divided by x squared plus 2x as x tends to 0. ಈಗ ಇಲ್ಲಿ ಏನು ಮಾಡಬಹುದಂದ್ರೆ limit of sin 5x divided by 5x as x tends to 0 into 5x divided by x into x squared plus 2x ಅಲ್ಲಿ x ಅನ್ನು ಔಟ್ಸೈಡ್ ತೆಗೆಯುವುದು, x into x plus 2. ಇಲ್ಲಿ x ಕ್ಯಾನ್ಸಲ್ ಆಯಿತು, ಇದರ ವ್ಯಾಲ್ಯೂ 1. ಸೊ 1 into 5 by 0 plus 2 ಅಂದರೆ 2 equal to 5 by 2. So k plus 1 by 2 equal to 5 by 2. The k equal to 5 by 2 minus 1 by 2. Equal to 4 by 2 equal to 2. So k equal to 2. Option C.
Next one, log of 3 plus x minus log of 3 minus x divided by x as x tends to 0. ಇದು ಕೂಡ ಹಾಗೆ 0/0 ಬರ್ತದೆ. You can apply L hospital rule, that is limit of log of 3 plus x minus log of 3 minus x divided by x as x tends to 0. ಇದಕ್ಕೆ ನೀವು ಡಿರೈವೇಟಿವ್ ಅಪ್ಲೈ ಮಾಡಿದರೆ ಲಾಗ್ ಎಕ್ಸ್ ಇಂದ 1/x 1/3 ಪ್ಲಸ್ ಎಕ್ಸ್ ಮೈನಸ್ 1/3 ಮೈನಸ್ ಎಕ್ಸ್, ಎಕ್ಸಿನ ಡಿರೈವೇಟಿವ್ 1 ಇಲ್ಲಿ, ಮೈನಸ್ ಎಕ್ಸಿನ ಡಿರೈವೇಟಿವ್ -1 ಡಿವೈಡೆಡ್ ಬೈ 1 ಆಸ್ ಎಕ್ಸ್ ಟೆನ್ಸ್ ಟು 0. ಇದು ಮೈನಸ್ ಆಫ್ ಮೈನಸ್ ಪ್ಲಸ್, ಲಿಮಿಟಿಂಗ್ ವ್ಯಾಲ್ಯೂ ಅಪ್ಲೈ ಮಾಡಿದಾಗ 1/3 ಪ್ಲಸ್ 0 ಪ್ಲಸ್ 1/3 minus 0. So 1/3, 2/3 we get option B. We get option B. Next, coming to the statement, that is mathematical reasoning. So the negation of the statement, plants take oxygen, plants take in carbon dioxide and gives out oxygen. ನೋಡಿ, ಇದನ್ನು ನೀವು P ಅಂತ ತಗೊಳ್ಳೋದು, P ಅಂತ ತಗೊಳ್ಳೋದು, ಇದನ್ನು Q ಅಂತ ತಗೊಳ್ಳೋದು. ಹಾಗಾದ್ರೆ ಇಲ್ಲಿ ಗಿವನ್ ಸ್ಟೇಟ್ಮೆಂಟ್ P and Q, ಇದರ ನೆಗೇಷನ್ ಬೇಕು. ನೆಗೇಷನ್ ಆಫ್ P and Q is equal to, ಅದಕ್ಕೊಂದು ಫಾರ್ಮುಲಾ ಇದೆ, ನೆಗೇಷನ್ ಆಫ್ P or negation of Q. ನೆಗೇಷನ್ ಆಫ್ P or negation of Q. ಹಾಗಾದ್ರೆ ಇದರ ಮೀನಿಂಗ್ ಏನು ಅಂದ್ರೆ, plants do not take carbon dioxide or do not gives out oxygen. Plants do not take carbon dioxide or do not give out oxygen. Option B. So ನಾವು ನೆಗೇಷನ್ ಅನ್ನು ಡೈರೆಕ್ಟ್ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ, ಇದನ್ನು ಯೂಸ್ ಮಾಡ್ಕೊಂಡು ಮಾಡಬೇಕು. ನೆಗೇಷನ್ ಆಫ್ P and Q is equal to negation of P or negation of Q. So plants do not take carbon dioxide or do not give out oxygen. Next one, the negation of the statement Rajesh or Rajani lived in Bangalore. ಇದೇನು ಅಂದ್ರೆ negation of P or Q. Negation of P or Q is equal to negation of P and negation of Q. ಇದರ ಉಲ್ಟ, ಇಲ್ಲಿ and ಇದ್ರೆ ಇಲ್ಲಿ or, ಇಲ್ಲಿ or ಇದ್ರೆ ಇಲ್ಲಿ and. So negation of P and negation of Q ಅಂದ್ರೆ ಏನು? Rajesh does not live in Bangalore or Rajani and Rajani do not live in Bangalore. ಹಾಗಾದ್ರೆ Rajesh and Rajani do not live in Bangalore. Rajesh did not live in Bangalore, or it is not. Rajesh did not live in Bangalore and Rajani did not live in Bangalore. Option C. Okay. The thing is, negation of P or Q is equal to negation of P and negation of Q. The converse of the statement. Converse of the statement. ಅಂದ್ರೆ P condition Q, ಅದರ ಕನ್ವರ್ಸ್ ಏನು? Q condition P. If P then Q ಇದ್ದದ್ದು, if Q then P. The converse of the statement, if x greater than y, then x plus y greater than y plus a. ಹಾಗಾದ್ರೆ ಇದರ ಕನ್ವರ್ಸ್ ಏನು? If x plus a greater than y plus a, then x greater than y. If x plus a greater than y plus a, then x greater than y. Option
This one. Idu A. Idu B. Option B. If P then Q is if Q then P. Then contrapositive of the statement negation ulta. ಅಲ್ಲಿ ಮೂರು ಇರುವುದು ಕನ್ವರ್ಸ್. ಈಗ P ಕಂಡೀಷನ್ Q ಇದ್ರೆ Q ಕಂಡೀಷನ್ P ಕನ್ವರ್ಸ್. ನೆಗೇಷನ್ P ಕಂಡೀಷನ್ ನೆಗೇಷನ್ Q ಅಂದ್ರೆ ಇನ್ವರ್ಸ್. ನೆಗೇಷನ್ Q ಕಂಡೀಷನ್ ನೆಗೇಷನ್ P ಅಂದ್ರೆ ಉಲ್ಟಾ ಮಾಡಿ ಇನ್ವರ್ಸ್ ಆದ್ರೆ ಕಾಂಟ್ರಾ ಪಾಸಿಟಿವ್. ಈಗ ಇಲ್ಲಿ ದ ಕಾಂಟ್ರಾ ಪಾಸಿಟಿವ್ ಆಫ್ ದ ಸ್ಟೇಟ್ಮೆಂಟ್ if 7 greater than 5 then 8 is greater than 6 ಅದರ ಉಲ್ಟಾ. if 8 is not greater than 6 then 7 is not greater than 5. 8 is not greater than 6 then 7 is not greater than 5. ನಾವು ಇದನ್ನೇ ತಗೊಂಡು ಡೈರೆಕ್ಟ್ ಹೇಳಲಿಕ್ಕೆ ಆಗುದಿಲ್ಲ. ಯೂಸಿಂಗ್ ದಿಸ್ ಓನ್ಲಿ ವಿ ಕ್ಯಾನ್ ಸಿ. ಸೊ Q ಕಂಡೀಷನ್ P ಅಂದ್ರೆ ಇದರಲ್ಲೇ ಬೇಕಾದ್ರೆ ಹೇಳ್ಬೋದು. if 8 is greater than 6 then 7 is greater than 5 ಅಂತ ಹೇಳೋದು ಕನ್ವರ್ಸ್. if 7 is not greater than 6 then 8 is not greater than 6 ಅಂತ ಹೇಳುವಂಥದ್ದು ಇನ್ವರ್ಸ್. if 8 is not greater than 6 then 7 is not greater than 6 ಅಂತ ಹೇಳೋದು ಕಾಂಟ್ರಾಪಾಸಿಟಿವ್. therefore option B C is the answer. which of the following is a proportion? Which of the following is a proportion? Proportion ಅಂದ್ರೆ ಏನು? It must be a declarative statement which has either true or false. Bring me a glass of water. It is not. It is not declarative sentence. It is imperative sentence. They played good cricket. 477 is an integer. He is handsome. All these are not proposition because they are either true or false. So 477 is an integer. It is false. Therefore, it is a statement. Option C is the answer. Yes. Okay. Shall we wind up the class? Okay. Okay, sir. Thank you.